ಇನ್ಫ್ಯಾಕ್ಟ್ ಅಕ್ಕ ಹುಡುಗನ ಮನೆ ಕರ್ಕೊಂಡ್ ಬಂದಾಗ ನನ್ಗೂ ಅಷ್ಟೇ ಆಶ್ಚರ್ಯ ಆಯ್ತು. ಡ್ರಾಮಾ ಮಾಡ್ಬೇಡ ಸಿಂಧು. ನನಗ್ ಗೊತ್ತು ಇದೆಲ್ಲ ನೀನೇ ಮಾಡಕ್ ಹೇಳಿರ್ತೀಯ. ಸರಿ, ನಿನ್ನ ಪ್ರಕಾರ ಹಾಗೆ ಅನ್ಕೋ. ಅಲ್ಲ, ಅಕ್ಕ ನನ್ ಮಾತ್ ಕೇಳ್ತಾಳೆ ಅಂತ ನಿನಗ ಅನ್ಸುತ್ತಾ? ನಿನ್ಗೆ ಗೊತ್ತು ಅಕ್ಕ ನನ್ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೆ, ನನ್ನ ಹತ್ರ ಎಷ್ಟು ಜಗಳ ಆಡ್ತಾಳೆ ಅಂತ. ಅಂತವಳ್ಗೆ ನಾನ್ ಇಶಾನಿಗೆ ಹುಡುಗನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾಳೆ ಅಂತ ನೀನ್ ನಂಬ್ತ್ಯಾ? ಆದ್ರೂ ನೀವ್ ಅಕ್ಕ ತಂಗಿಗೆ ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದೇ ಪ್ಲಾನ್ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಇಲ್ ನೋಡು ಇಶಾನಿ, ಇನ್ನೊಂದ್ಸಲ ಹೇಳ್ತಿದೀನಿ, ಭವಾನಿ ಅಕ್ಕ ಯಾಕ್ ತನ್ಮಯ್ಯನ ಕರ್ಕೊಂಡ್ ಬಂದ್ಲೋ, ಇದ್ದಕ್ಕಿದ್ದ ಹಾಗೆ ಯಾಕ್ ನಿನ್ ಮದ್ವೆ ವಿಷಯ ಮಾತಾಡಿದ್ಲೋ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾನ್ ಹೋದ್ರೆ ನೀನ್ ವಿರಾಟ್ ಜೊತೆ ನೆಮ್ಮದಿ ಆಗಿರ್ಬೋದಲ್ಲ, ಅದಕ್ಕೆ. ನಿಮ್ ಅಕ್ಕಂಗೆ ನಾನೇ ಮುಂದೆ ನಿಂತು ಇಶಾನಿ ಮದ್ವೆ ಮಾಡ್ದೆ ಅಂತ ಕಿರೀಟ ಹೊತ್ಕೋಬೇಕು, ಅದಕ್ಕೆ. ಅಜ್ಜಿ ಹೇಳ್ದಾಗೆ ಅದೆಲ್ಲಿಂದ ಗಂಟ್ಬಿದ್ರೋ ನೀವಿಬ್ರು. ನೋಡು, ಹಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ, ನೀನ್ ಇದೆಲ್ಲ ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ. ನಿನಗೆ ಈ ವಿಷಯ ಗೊತ್ತಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ಇವಾಗ್ಲೇ ನೀನ್ ನಿಮ್ಮ ಅಕ್ಕನ ಹತ್ರ ಹೋಗಿ ಅದೇನ್ ಮಾತಾಡ್ತೀಯೋ, ಅದೇನ್ ಕನ್ವಿನ್ಸ್ ಮಾಡ್ತೀಯೋ, ಜಗಳನೇ ಆಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗನ ಹೆಸರು ನನ್ ಕಿವಿಗೆ ಬೀಳ್ಬಾರ್ದು. ಆ ತರ ನೀನ್ ಮಾಡ್ಬೇಕು. ನೀನ್ ಹೇಳ್ದಾಗೆ ನನ್ನ ಅಕ್ಕನ ಹತ್ರ ಮಾತಾಡಿದ್ರೆ ಅವಳು ನನ್ ಮಾತನ್ನ ಕೇಳಲ್ಲ. ಮಾವ, ಹುಡುಗ ತನ್ಮಯ್ ಎಲ್ಲಾ ತರದಲ್ಲೂ ಇಶಾನಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾನೆ. ಬಿಸ್ನೆಸ್ ನಲ್ಲೂ ದೊಡ್ಡ ಹೆಸರು ಮಾಡಿದಾನೆ. ನಮ್ ಇಶಾನಿ ತನ್ಮಯ್ನ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಒಳ್ಳೆ ಹುಡುಗ. ಹಾಗಿದ್ರೆ ಈ ಮದ್ವೆ ಬಗ್ಗೆ ಯಾವುದೇ ತಕರಾರಿಲ್ಲ ಅಲ್ವಾ? ಈ ಮದ್ವೆ ಒಪ್ಗೆ ಅಲ್ವಾ? ನನಗ್ಯಾಕೆ ತಕರಾರು ಇರುತ್ತೆ? ಯಾಕೆ, ಮದುವೆ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರ? ಯಾರೇನ್ ಅನ್ಕೊಂಡ್ರೆ ನನ್ಗೇನು? ನಮ್ ಮಗಳು ಬದುಕು ಚೆನ್ನಾಗಿರ್ಬೇಕು. ಅವಳ ಮದ್ವೆ ನಿರ್ಧಾರ ನಮ್ದೇ ಆಗಿರ್ಬೇಕು. ಏ ತ್ರಿಲೋಚನಾ, ಏನಾಯ್ತು? ಯಾಕೆ ಈ ತರ ಮಾತಾಡ್ತಿದ್ಯಾ? ಏನಾದ್ರೂ ಆಗ್ಲಿ ಓಂಕಾರ್, ನಮ್ಗ್ ಹುಡುಗ ಇಷ್ಟ ಆಗಿದ್ದಾನೆ, ನಾವು ಮದ್ವೆ ಮಾಡೋಣ ಅಷ್ಟೇ. ಅಕ್ಕನೊಂದ್ ಮಾತ್ ಕೇಳಿ ಆದಷ್ಟು ಬೇಗ. ಓಂಕಾರ್, ಇದು ನನ್ ಮಗಳ ಜೀವನದ ಪ್ರಶ್ನೆ. ನೀವು ನಿಮ್ಮ ಅಕ್ಕನ ಮಾತು ಕೇಳೋದಾದ್ರೆ ಮದ್ವೆ ವಿಷಯಕ್ಕೆ ತಲೆನೇ ಹಾಕ್ಬೇಡಿ. ನಾನು ಭವಾನಿ ನೋಡ್ಕೋತೀವಿ. ಅಲ್ವೇ, ಅಕ್ಕನ ಒಪ್ಪಿಗೆ ತಗೊಳ್ದೆ ಮದ್ವೆ ವಿಷಯದಲ್ಲಿ ಮುಂದುವರಿಯಕ್ಕಾಗತ್ತಾ ನಾವು? ಆದ್ರೆ ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಇಶಾನಿ ಒಪ್ಪಿಗೆ ತಗೊಂಡು ಮುಂದುವರಿಯೋದು ಮುಖ್ಯ. ಏನಕ್ಕ ಹೀಗೆ ಹೇಳ್ತಾ ಇದೀಯಾ? ಮದುವೆ ಆಗೋಳು ನಮ್ ಇಶಾನಿ ಅಂದ್ಮೇಲೆ ಅವಳು ಒಪ್ಗೆನೆ ತಗೊಳ್ದೆ ಅವಳು ಮದುವೆ ಮಾಡಕ್ಕಾಗತ್ತಾ ಹೇಳು? ಸರಿಯಾಗಿ ಹೇಳ್ದೆ ಕಣೋ. ಮದ್ವೆ ಆಗೋ ಹುಡುಗಿ ಡಿಸಿಷನ್ನೇ ಮುಖ್ಯ. ಅಜ್ಜಿ, ಹ್ಯಾಂಡ್ಸಮ್ ಆಗಿರೋ ಹುಡುಗನ ಯಾಕೆ ನಮ್ ಇಶಾನಿ ಬೇಡ ಅಂತಾಳೆ ಹೇಳಿ? ಅಲ್ವಾ ಅತ್ತೆ? ಇಶಾನಿಗೋಸ್ಕರ ಇಷ್ಟು ದೊಡ್ಡ ಮನೆತನದ ಸಂಬಂಧನ ಹುಡ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ನಾನ್ ಮಾಡಿದಕ್ಕೆ ಅಪ್ರಿಶಿಯೇಟ್ ಮಾಡಲ್ವಾ ಅತ್ತೆ? ತುಂಬಾ ಖುಷಿ ಆಯ್ತು ಭವಾನಿ. ನಮ್ ಸ್ಟೇಟಸ್ಗೆ ಸರಿಯಾದ ಹುಡುಗನ್ನೇ ಕರ್ಕೊಂಡ್ ಬಂದಿದ್ಯಾ. ಇದು ನಿನ್ನ ಮೆಚ್ಯೂರಿಟಿನ ತೋರ್ಸುತ್ತೆ. ಅದ್ರ ಜೊತೆಗೆ ಅವ್ರ ಮನೆ ಬಗ್ಗೆನೂ ಇನ್ನು ತಿಳ್ಕೊಳ್ಬೇಕು. ಇಶಾನಿಗೆ ಎಲ್ಲ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಯಾಕೆ ಅಂದ್ರೆ ಮದುವೆ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ವಲ್ಲ. ಅತ್ತೆ, ನೀವು ತನ್ಮಯ್ ಅವ್ರ ಮನೆಯವ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೋಬೇಡಿ. ಆಲ್ರೆಡಿ ನಾನೆಲ್ಲ ಇನ್ಫಾರ್ಮೇಶನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಧೈರ್ಯವಾಗಿ ಈ ಮದ್ವೆ ಡೇಟ್ನ ಫಿಕ್ಸ್ ಮಾಡ್ಕೊಳ್ಬೋದು, ಗೊತ್ತಾ? ನಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅವರು ನಮ್ಮ ಮನೆಗೆ ಬಂದು ಮಾತಾಡೋದಕ್ಕೂ ರೆಡಿ ಇದ್ದಾರೆ. ಹೌದಾ? ಗುಡ್. ಆದಷ್ಟು ಬೇಗ ವಿಷಯ ತಿಳಿಸೋಣ. ಇನ್ನೇನು, ಅಕ್ಕನು ಒಪ್ಪಿಗೆ ಕೊಟ್ಟಿದ್ದಾಯ್ತು ಅಂದ್ಮೇಲೆ ಈ ಮದುವೆನೂ ಚಿಟ್ಕೆ ಹೊಡೆದ ಹಾಗೆ ಆರಾಮಾಗಿ ಆಗ್ಬಿಡತ್ತೆ. ಈ ಭವಾನಿ ಇಶಾನಿನ ಮದುವೆ ಮಾಡಿ ಕಳಿಸ್ಬಿಟ್ರೆ
ಸಿಂಧುನ ಈ ಮನೆಯಿಂದ ಆಚೆ ಹಾಕೋರು ಯಾರು? ಇವಳು ನಮಗ್ ಸಪೋರ್ಟ್ ಮಾಡ್ತಾ ಇದ್ದಾಳಾ ಅಥವಾ ಸಿಂಧುಗ್ ಸಪೋರ್ಟ್ ಮಾಡ್ತಾ ಇದ್ದಾಳಾ? ಅರ್ಥನೇ ಆಗ್ತಾ ಇಲ್ಲ. ಇಂಪ್ರೂವ್ ಆಗಿರೋ ಅಷ್ಟು ಬಿಸ್ನೆಸ್ನು ಯಾವುದೇ ಕಾರಣಕ್ಕೂ ನಾನು ಹೇಳೋರ್ಗೂ ಮೂವ್ ಮಾಡಬೇಡಿ. ಆ ಥರ ಪಟ್ರೆ ಕ್ರೋರ್ಸ್ ಲೆಕ್ಕದಲ್ಲಿ ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸಿಂಧು, ಏನಾದರೂ ಹೇಳೋದಿತ್ತಾ? ಭವಾನಿ ಆಗಲೇ ಮಾತಾಡಿದ್ರ ಬಗ್ಗೆನಾ? ಅಕ್ಕ ಇತ್ತೀಚೆಗೆ ಏನೇ ಅಂದ್ರೂ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದೀನಿ. ಇತ್ತೀಚೆಗೆ ಯಾಕೆ ಹೀಗೆ ಆಡ್ತಿದ್ದಾಳೋ ಆ ದೇವ್ರಿಗೆ ಗೊತ್ತು. ನಿಮ್ ಹತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಏನು ಹೇಳಿ ಸಿಂಧು? ಅದು ಇಶಾನಿ ಮದ್ವೆ ವಿಷಯದ ಬಗ್ಗೆ. ನನಗಂತೂ ಹುಡುಗ ತುಂಬ ಇಷ್ಟ ಆದ. ದೊಡ್ಡ ಬಿಸ್ನೆಸ್ ಮ್ಯಾನ್, ಜೆಂಟಲ್ಮ್ಯಾನ್. ನಮ್ಮ ಇಶಾನಿಗೆ ಒಳ್ಳೆ ಪೇರ್. ಇದು ನಿಮಗ್ ಮಾತ್ರ ಅನ್ಸಿದ್ರೆ ಆಗಲ್ವಲ್ಲ, ಇಶಾನಿಗೂ ಅನ್ನಿಸ್ಬೇಕು ಅಲ್ವಾ? ಯಾಕೆ ಅವಳಿಗೆ ಹುಡುಗ ಇಷ್ಟ ಆಗ್ಲಿಲ್ವಂತ? ಇಲ್ಲ ಅಥರ್ವ, ಅವಳಿಗೆ ತನ್ಮಯನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಬಂದು ಹೇಳಿದ್ಲು. ಯಾಕಂತೆ? ಇನ್ನು ವಿರಾಟ್ಗೆ ಎಷ್ಟು ಕಾಟ ಕೊಡ್ಬೇಕು ಅನ್ಕೊಂಡಿದ್ದಾಳೋ. ಸಿಂಧು, ಅವಳು ಏನಾದರೂ ಹೇಳಿ ನೀನು ತಲೆ ಕೆಡ್ಸ್ಕೋಬೇಡ. ಇದನ್ನ ನಾನು, ನೀನು ಅಥವಾ ಇಶಾನಿ ಡಿಸೈಡ್ ಮಾಡೋದಲ್ಲ. ಇದನ್ನ ಓಂಕಾರ ಮಾವ, ತ್ರಿಲೋಚನತೆ ಡಿಸೈಡ್ ಮಾಡಬೇಕು. ನಿಜಾನೇ, ಆದ್ರೆ ಈ ಮದ್ವೆ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಈ ವಿಚಾರನ ನೀನೇ ಭವಾನಿ ಅಕ್ಕಂಗೆ ಹೇಳ್ಬೇಕು ಅಂತ ಹೇಳಿದ್ಲು. ನಿನ್ಗೇನನ್ಸುತ್ತೆ ಸಿಂಧು? ಅವಳಿಂದ ನಿನಗೆ ವಿರಾಟ್ಗೆ ತೊಂದರೆ ಆಗ್ತಿಲ್ವಾ? ಹಾಗ್ ನೋಡೋದಾದ್ರೆ ನನ್ನಿಂದನೇ ಇಶಾನಿಗೆ ತುಂಬಾ ದೊಡ್ಡ ತೊಂದರೆ ಆಗಿದೆ. ಮದುವೆ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅದನ್ನ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಮದ್ವೆ ಆಗ್ತಿರೋ ಹುಡ್ಗಿಗೆ ಹುಡ್ಗನೇ ಇಷ್ಟ ಇಲ್ಲ ಅಂದ್ಮೇಲೆ ಹೇಗ ಅವನ ಜೊತೆ ನೆಮ್ಮದಿಯಾಗಿರೋದಕ್ಕಾಗುತ್ತೆ? ನೀನು ಹೇಳ್ತಿರೋದು ಸರಿನೇ. ಮದುವೆ ಅನ್ನೋದು ಒಂದೆರಡು ದಿನದ ಮಾತಲ್ವಲ್ಲ.